ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಾ ಇದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಅವರು ಇವರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡಿಬಿಡ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋನ ಪ್ರಮುಖವಾದ ಟಾಪಿಕ್ ದಾವಾವನ್ನು ಹಿಂಪಡೆಯುವುದು ಹೇಗೆ, ಕೇಸನ್ನು ವಿಡ್ರಾ ಮಾಡೋದು ಹೇಗೆ, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ಸ್ನೇಹಿತರೆ, ಒಂದು ಕೇಸನ್ನು ಹಾಕಿರ್ತೀರ, ಕೇಸ್ ಸಮನ್ಸ್ ಹೋಗಿರುತ್ತೆ, ವಕೀಲರು ಇಟ್ಟಿರ್ತಾರೆ, ಎಲ್ಲ ಮಾಡಿರ್ತಾರೆ. ನಂತರದಲ್ಲಿ ನಿಮಗೆ ಕೇಸು ಬೇಕಾಗಿರೋದಿಲ್ಲ, ಔಟ್ ಆಫ್ ದಿ ಕೋರ್ಟ್ ಸೆಟ್ಲ್ಮೆಂಟ್ ಆಗಿರ್ತೀರ. ಅಂಥ ಸಂದರ್ಭದಲ್ಲಿ ಅಥವಾ ನಿಮಗೆ ಏನೋ ಒಂದು ಪ್ರಾಬ್ಲಮಿಂದ ಕೇಸನ್ನು ವಾಪಸ್ ತಗೋತಾ ಇದ್ದೀರಾ, ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಏನೋ ಒಂದು ದಾವಾನ ವಾಪಸ್ ತೊಗೋಬೇಕಾದ್ರೆ CPCಗೆ ಒಂದು ಅರ್ಜಿನ ಸಲ್ಲಿಸಬೇಕಾಗತ್ತೆ, ಒಂದು ಅಪ್ಲಿಕೇಶನ್ನ ಸಲ್ಲಿಸಬೇಕಾಗತ್ತೆ. ಸಿವಿಲ್ ಕೇಸಲ್ಲಿ ಅಪ್ಲಿಕೇಶನ್ ಸಲ್ಲಿಸದೆ ನೀವೇನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಒಂದು ಅಪ್ಲಿಕೇಶನ್ನ ಸಲ್ಲಿಸಬೇಕಾಗತ್ತೆ. ಒಂದು ಅಪ್ಲಿಕೇಶನ್ ಸಲ್ಲಿಸಬೇಕಾದ್ರೆ ಯಾವ ಪ್ರಾವಿಷನ್ ಹಾಕಬೇಕು ಅಂತ ಹೇಳಿದ್ರೆ, ಆರ್ಡರ್ 23 ರೂಲ್ 3 ಆಫ್ CPC ಸಿವಿಲ್ ಪ್ರೊಸೀಜರ್ ಕೋಡ್ ಅದ್ರ ಪ್ರಕಾರವಾಗಿ ಒಂದು ಅಪ್ಲಿಕೇಶನ್ ಸಲ್ಲಿಸಬೇಕಾಗತ್ತೆ. ಅಪ್ಲಿಕೇಶನ್ ಸಲ್ಲಿಸಬೇಕಾದ್ರೆ ಯಾವ ಕಾರಣಕ್ಕೆ ನೀವು ವಿಡ್ರಾ ಮಾಡ್ಕೋತಿದ್ದೀರಾ, ಯಾವ ರೀಸನ್ನು. ಯಾಕಂದರೆ ಒಂದು ಸಲ ಕೇಸ್ ವಿಡ್ರಾ ಮಾಡ್ಕೊಬಿಟ್ರೆ ನೀವು ಮತ್ತೆ ಆ ಕೇಸನ್ನು ರೀಓಪನ್ ಮಾಡೋಕ್ಕಾಗೋದಿಲ್ಲ. ಒಂದು ಸಲ ಕೇಸ್ ವಿಡ್ರಾ ಮಾಡ್ಕೊಳ್ಳೋಕ್ಕಿಂತ ಮುಂಚೆ, ಒಂದು ಸಲ ಯೋಚನೆ ಮಾಡೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ. ಒಂದು ಸಲ ವಿಡ್ರಾ ಮಾಡ್ಕೊಬಿಟ್ರೆ ಆ ಕೇಸ್ ಮುಗಿದೋಗುತ್ತೆ, ಮತ್ತೆ ಅದೇ ಕಾಸ್ ಆಫ್ ಆ್ಯಕ್ಷನ್ಗೆ ನೀವು ಮತ್ತೆ ಆ ಕೇಸನ್ನು ರೀಓಪನ್ ಮಾಡೋಕ್ಕೋಗೋದಿಲ್ಲ. ಹಾಗಾಗಿ ಒಂದು ವಿಡ್ರಾ ಮಾಡ್ಕೋಬೇಕಾದ್ರೆ 100 ಸಲ ಯೋಚನೆ ಮಾಡಿ. ಕೆಲವೊಂದು ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ವಿಡ್ರಾ ಮಾಡ್ಕೋಬೋದು. ವಿಡ್ರಾ ಮಾಡಿಕೊಂಡು ಸಹ ಫ್ರೆಶ್ ಫೈಲ್ ಮಾಡ್ಬೋದು. ಅದು ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ನೀವು ಒಂದು ಕೇಸನ್ನು ಹಾಕಿರ್ತೀರ, ಯಾವುದು ಇಂಪಾರ್ಟೆಂಟ್ ಥಿಂಗ್ಸ್ನ ಬಿಟ್ಬಿಟ್ಟಿರೋ ಕೇಸ್ ಹಾಕೋ ಟೈಮಲ್ಲಿ, ಅಥವಾ ಯಾರೋ ಒಬ್ಬರ ಪಾರ್ಟಿನ ಆ್ಯಡ್ ಮಾಡಿರಲ್ಲ, ಅಥವಾ ಇನ್ನಿತರ ತಾಂತ್ರಿಕ ದೋಷಗಳಿರ್ತವೆ ಆ ಕೇಸಿನಲ್ಲಿ. ಹಾಗಾಗಿ ಆ ಕೇಸನ್ನು ನಡೆಸೋದ್ರಿಂದ ನೀವು ಆ ಕೇಸನ್ನು ಗೆಲ್ಲೋಕ್ಕೆ ಸಾಧ್ಯವಾಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ವಿಡ್ರಾ ಮಾಡ್ಕೋಬೋದು. ಆದರೆ ವಿಡ್ರಾ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ನ್ಯಾಯಾಲಯಕ್ಕೆ ಕೇಳ್ಕೋಬೇಕು, ನನಗೆ ಫ್ರೆಶ್ ಫೈಲ್ ಮಾಡೋಕ್ಕೆ ಒಂದು ಲಿಬರ್ಟಿ ಕೊಡಿ, ಲಿಬರ್ಟಿ ಟು ಫೈಲ್ ಫ್ರೆಶ್ ಸೂಟ್ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಯಾವ ಪ್ರಾವಿಷನ್ ಹಾಕಬೇಕು ಅಂತ ಹೇಳಿದ್ರೆ, ಆರ್ಡರ್ 23 ರೂಲ್ 1 ಆಫ್ CPC ಆ ಆರ್ಡರ್ ಪ್ರಕಾರವಾಗಿ, ಆ ರೂಲ್ಸ್ ಪ್ರಕಾರವಾಗಿ ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅಪ್ಲಿಕೇಶನಲ್ಲಿ ನೀವು ಒಂದು ಲಿಬರ್ಟಿಯನ್ನು ಕೇಳಬೇಕಾಗತ್ತೆ. ನನಗೆ ಹೊಸದಾಗಿ ಕೇಸನ್ನು ಫೈಲ್ ಮಾಡೋದಕ್ಕೆ ಒಂದು ಲಿಬರ್ಟಿಯನ್ನು ಕೊಡಿ ಅಂತ ಹೇಳಿ ಒಂದು ಕೇಸನ್ನು ಫೈಲ್ ಮಾಡಬೇಕಾಗತ್ತೆ. ಒಂದು ವಿಡ್ರಾಗೆ ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಆ ವಿಡ್ರಾನ ಅಪ್ಲಿಕೇಶನ್ ಹಾಕಿ ಕೇಸನ್ನು ವಿಡ್ರಾ ಮಾಡಿಕೊಂಡು ನಂತರದಲ್ಲಿ ನಿಮಗೆ ಯಾವ ರೀತಿಯಾಗಿ ಬೇಕೋ ಹಾಗೆ ಚೇಂಜಸನ್ನು ಮಾಡಿ ನೀವು ಫ್ರೆಶ್ ಕೇಸನ್ನು ಹಾಕ್ಬೋದು. ಆದರೆ ಆರ್ಡರ್ 23 ರೂಲ್ 3 ಹಾಕೋದಾದರೆ ನೀವು ಫ್ರೆಶ್ ಕೇಸ್ ಹಾಕೋಕ್ಕೆ ಒಂದು ಲಿಬರ್ಟಿ ಸಿಗೋದಿಲ್ಲ. ಆರ್ಡರ್ 23 ರೂಲ್ 1 ಹಾಕಿದ್ರೆ ಮಾತ್ರ ನಿಮಗೆ ಒಂದು ಫ್ರೆಶ್ ಕೇಸ್ ಹಾಕೋಕ್ಕೆ ಒಂದು ಲಿಬರ್ಟಿನ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಒಂದು ಕೇಸನ್ನು ವಿಡ್ರಾ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸಲ ಅಲ್ಲ 100 ಸಲ ಯೋಚನೆ ಮಾಡಿ. ಏಕೆಂದರೆ ಕೇಸು ಸುಮ್ಮನೆ ಯಾರೂ ಹಾಕೋದಿಲ್ಲ, ನಿಮ್ಮ ಜೀವನ ಪ್ರಶ್ನೆ ಆಗಿರುತ್ತೆ. ಒಂದು ಕೇಸನ್ನು, ಸಿವಿಲ್ ಕೇಸನ್ನು ಫೈಲ್ ಮಾಡಿದ್ದೀರಿ ಅಂದರೆ ಅದು ನಿಮ್ಮ ಜೀವನದ ಮೇಲೆ ನಿಂತಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ 100 ಸಲ ಯೋಚನೆ ಮಾಡಿ ನಂತರದಲ್ಲಿ ಆ ಕೇಸನ್ನು ವಿಡ್ರಾ ಮಾಡಿಕೊಡಿ ಅಂತಲೇ ಹೇಳ್ಬೋದು. ಒಂದೊಂದು ಸಂದರ್ಭದಲ್ಲಿ, ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ವಿಡ್ರಾ ಅಪ್ಲಿಕೇಶನ್ ಹಾಕ್ಬಿಡ್ತು, ನೀವು ಹಾಕಿರೋ ಕೇಸ್ ನೀವು ವಿಡ್ರಾ ಮಾಡ್ಕೊತಿದ್ದೀರಾ. ಆದರೆ ಎದುರುಗಡೆ ಪಾರ್ಟಿಯವರು ಸಹ ಒಬ್ಬರು ಲಾಯರ್ ಇಟ್ಟು ಅವ್ರು ಅಬ್ಜೆಕ್ಷನ್ ಹಾಕಿ ಅವ್ರು ಕೇಸ್ ನಡೆಸಿರ್ತಾರೆ. ಹಾಗಾಗಿ ಎದುರುಗಡೆ ಪಾರ್ಟಿಯವರು ವಿಡ್ರಾ ಅಪ್ಲಿಕೇಶನ್ ಆಗ್ತಾ ಇದ್ದಂಗೆ ಅದನ್ನು ಅಲವಾಗಲಿ ಅಂತ ಹೇಳಲ್ಲ, ಕಾಸ್ಟ್ ಮೇಲೆ ಅಲವಾಗಲಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ದಂಡವನ್ನು ಕಟ್ಟಲಿ ಅಂತ ಹೇಳಿ. ಯಾಕೆಂದರೆ ಅವ್ರ ಟೈಮ್ ವೇಸ್ಟ್ ಆಗಿರುತ್ತೆ, ಅವ್ರ ದುಡ್ಡು ವೇಸ್ಟ್ ಆಗಿರುತ್ತೆ. ಹಾಗಾಗಿ ದಂಡವನ್ನು ಪೇ ಮಾಡಿ ನಂತರ ವಿಡ್ರಾ ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು. ಆದ ನಂತರದಲ್ಲಿ ನ್ಯಾಯಾಲಯವು ಯೋಚನೆಗೆ ಬಿಟ್ಟಿದ್ದು, ನ್ಯಾಯಾಲಯ ಯೋಚನೆ ಮಾಡಿ ದಂಡ ಹಾಕಬೇಕಾ ಬೇಡವಾ, ಎಷ್ಟು ಹಾಕಬೇಕು, ಒಂದು 5,000 ಹಾಕಬೇಕಾ, 10,000 ಹಾಕಬೇಕಾ, ಅಥವಾ ಏನೂ ಹಾಕ್ಬಾರ್ದು, ಅದನ್ನು ಯೋಚನೆ ಮಾಡಿ ನಂತರದಲ್ಲಿ ಒಂದು ಆದೇಶನ ಮಾಡ್ತಾರೆ ವಿಡ್ರಾ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಒಂದು ಕೇಸನ್ನು ಫೈಲ್ ಮಾಡಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಫೈಲ್ ಮಾಡಿ ಮತ್ತು ವಿಡ್ರಾ ಮಾಡ್ಕೊಳ್ಳೋಕ್ಕೂ ಸಹ ಯೋಚನೆ ಮಾಡಿ ವಿಡ್ರಾ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿರಂತರವಾದ ವಿಡಿಯೋಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ಥ್ಯಾಂಕ್ ಯು.